ಈಗ ದಿನೇಶ್ ಗುಂಡೂರಾವ್ ಈ ವಿಚಾರವಾಗಿ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ರಾಜಣ್ಣ ಡಿಕೆಶಿ ನಡುವಣ ಏನೇ ಸಮಸ್ಯೆ ಇದ್ರೂ ಕೂಡ ಹೈಕಮಾಂಡ್ ಬಳಿ ಹೇಳ್ಕೋಬೇಕು, ಸಾರ್ವಜನಿಕವಾಗಿ ಚರ್ಚೆ ಮಾಡೋದು ಸರಿಯಲ್ಲ. ಇದೊಂದು ಸ್ಟ್ಯಾಂಡರ್ಡ್ ಸ್ಟೇಟ್ಮೆಂಟ್ ಎಲ್ಲ ಪಕ್ಷದಲ್ಲೂ. ಖರ್ಗೆ ಸಾಹೇಬರು ಹೇಳಿದ ಮೇಲೂ ಚರ್ಚೆ ಆಗ್ತಿರೋದು ಸರಿಯಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಅವಮಾನ ಮಾಡಿದಂಗಿದು. CM ಅವರನ್ನು ತೆಗಿಬೇಕು ಅಂತ ಯಾರಾದರೂ ಹೇಳಿದಾರಾ? ಅದರ ಅವಶ್ಯಕತೆ ಇಲ್ಲ. ಆ ಬಗ್ಗೆ ಚರ್ಚೆನೇ ಆಗಬಾರ್ದು ಅಂತೀರಾ? ನಿಮ್ಮ ಪಕ್ಷದವರೇ ಮಾತಾಡ್ತಾರೆ. ಎಲ್ರಿಗೂ ಆಸೆ ಆಕಾಂಕ್ಷೆಗಳಿರುತ್ತೆ, ಆದರೆ ಇತಿಮತಿ ಇರಬೇಕು. ನನಗಂತೂ CM ಆಗುವಂತಹ ಆಸೆ ಇಲ್ಲ ಅಂತ ದಿನೇಶ್ ಗುಂಡೂರಾವ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗೆ ನೋಡೋಕ್ಕೋದ್ರೆ ದಿನೇಶ್ ಗುಂಡೂರಾವ್ಗಿಂತ ಸೀನಿಯರ್ ರಾಜಣ್ಣ ಅವರು. ಬಟ್ ಬುದ್ಧಿ ಹೇಳಿಸ್ಕೋತಾ ಇದ್ದಾರಾ ಅಂತಲೂ ಒಂದೊಂದು ಕಡೆ ಅನಿಸುತ್ತೆ. ಇದೆಲ್ಲ ಬಹಿರಂಗವಾಗಿ ಮಾತಾಡೋದು ಸರಿಯಲ್ಲ. ಏನೇ ಇದ್ರೂ ನಮ್ಮ ಪಕ್ಷದ ವರಿಷ್ಠರ ಹತ್ರ ನಾವು ಏನೇನು ಸಮಸ್ಯೆಗಳಿದ್ರೆ ಹೇಳ್ಕೊಳ್ಬೇಕು. ನಾವು ಸಾರ್ವಜನಿಕವಾಗಿ ಚರ್ಚೆ ಮಾಡೋದರಲ್ಲಿ ಯಾವ ಅರ್ಥ ಇಲ್ಲ. ಯಾಕೆ ಈ ಎಲ್ಲ ವಿಷಯಗಳೇನಿದೆ ಅದು ಎಲ್ಲಿ ಯಾವ ಹಂತದಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡಬೇಕು. ಅದರಿಂದ ನಮ್ಮ ಮುಖಂಡರು ಕೂಡ ಈಗಾಗಲೇ ಖರ್ಗೆ ಸಾಹೇಬರು ಹೇಳಿದ್ದಾರೆ ಈ ಥರ ಚರ್ಚೆಗಳು ಮಾಡಬೇಡಿ ಅಂತ. ಆದರೂ ಈ ಥರ ಚರ್ಚೆಗಳು ಆಗ್ತಾ ಇರುವಂಥದ್ದು ಸರಿಯಲ್ಲ. ಇದೆಲ್ಲ ಆ್ಯಕ್ಚುಲಿ ನಮ್ಮಲ್ಲಿ ಏನು ಅಂಥ ಸಮಸ್ಯೆ ಏನಿಲ್ಲ, ಎಲ್ಲರೂ ನಾವು ಒಂದಾಗೇ ಇದ್ದೀವಿ. ಅದು ಕೆಲವು ಸಣ್ಣ ಪುಟ್ಟ ಒಂದು ಪ್ರತಿಷ್ಠೆಯ ವಿಚಾರಗಳಾಗಿದೆ ಹೊರತು ಬೇರೆ ಇನ್ನೇನು ದೊಡ್ಡ ಸಮಸ್ಯೆ ಏನಿಲ್ಲ. ಅದೇ ಈ ಥರ ಹೇಳೋ ಈ ಒಂದು ಪ್ರತಿಷ್ಠೆಯ ಮಾತುಗಳಾಗೋಗಿದೆ. ಅದಕ್ಕೆ ಎಲ್ಲೊಂದು ಕಡೆ ಕೂತು ಸರಿಪಡಿಸ್ಕೊಂಡ್ಬಿಟ್ರೆ ಒಳ್ಳೆಯದಂತ ನನಗೆ ಅನಿಸುತ್ತೆ. ಇಲ್ಲದೆ ಹೋದರೆ ಇದೆಲ್ಲ ಸಾರ್ವಜನಿಕವಾಗಿ ಮಾತಾಡಿಕೊಂಡು ಏನು ಆಗುವಂಥದ್ದು ಏನಿಲ್ಲ. ನೋಡಿ, ಬಣ ಬಡಿದಾಟದ ನಡುವೆ ಕಾಂಗ್ರೆಸ್ನ ತಟಸ್ಥ ನಾಯಕರಿಗೆ ಆತಂಕ ಶುರುವಾಗಿದೆ. ಯಾವ ವಿಚಾರಕ್ಕೆ ಆತಂಕ ಮತ್ತು ಇದನ್ನು ಅಡ್ರೆಸ್ ಮಾಡೋರು ಯಾರು? ಡೀಟೇಲ್ಸ್ ಬಂತು ನೋಡಿ. ಇದಕ್ಕೆಲ್ಲ ಬ್ರೇಕ್ ಹಾಕಬೇಕು ಅಂತ ಹೈಕಮಾಂಡ್ ಭೇಟಿಗೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರಂತೆ. ಸಮಾನ ಮನಸ್ಕರ ತಂಡ ಕಟ್ಟೋದಕ್ಕೆ ಕೆಲವು ಶಾಸಕರು ಒತ್ತಡವನ್ನ ಹಾಕ್ತಾ ಇದ್ದಾರೆ. ಯಾರಾದ್ರೂ ಮಧ್ಯಪ್ರವೇಶವನ್ನ ಮಾಡಿ ಎಲ್ಲವನ್ನ ತಣ್ಣಗಾಗಿಸಿ ಅನ್ನೋದು ಇವರ ಹೆಬ್ಬಯಕೆ. ದೆಹಲಿಗೆ ಬೇಕಾದ್ರೂ ಹೋಗೋಣ ಅಂತ ತಟಸ್ಥ ನಾಯಕರು ಹೇಳ್ತಾ ಇದ್ದಾರೆ. ಒಟ್ಟಲ್ಲಿ ಕಾಂಗ್ರೆಸ್ ಪಕ್ಷದ ಮಾನ ಮರ್ಯಾದೆ ಮೂರ್ಖಾಸಿಗೆ ಹರಾಜಾಗ್ತಾ ಇದೆ. ಹಿಂಗೆ ಬಿಟ್ರೆ ನಮಗೂ ಕೂಡ ಬಿಜೆಪಿಗೂ ಏನು ವ್ಯತ್ಯಾಸ ಇಲ್ಲ. ಸೊ ದಯವಿಟ್ಟು ಇದನ್ನೆಲ್ಲ ಶಮನ ಮಾಡೋ ನಿಟ್ಟಿನಲ್ಲಿ ಹೆಜ್ಜೆ ಇಡಿ ಅಂತ ಕೇಳಿಕೊಳ್ತಾ ಇದ್ದಾರಂತೆ. ಬಟ್ ಇದರ ನಾಯಕತ್ವವನ್ನ ವಹಿಸೋರು ಯಾರು? ಅವರು ಈ ಇಬ್ಬರು ನಾಯಕರ ನಡುವೆ ಕ್ರಶ್ ಆಗಲ್ವಾ ಅನ್ನೋದು ಪ್ರಶ್ನೆ. ಅಂದ್ರೆ ಅಪ್ಪಚ್ಚಿ ಆಗಿ ಹೋಗಲ್ವಾ ಅನ್ನೋದು ಪ್ರಶ್ನೆ. ಮತ್ತೆ ಅವ್ರಿಗೆ ಆ ಫೇಸ್ ವ್ಯಾಲ್ಯೂ ಸಿಗುತ್ತಾ ಅನ್ನೋದು ಪ್ರಶ್ನೆಯಾಗಿ ಉಳಿತಾ ಇದೆ. ಒಟ್ಟಿನಲ್ಲಿ ಇತರರನ್ನ ಜೋಡಿಸುವಂತಹ ಕೆಲಸ ಇಲ್ಲ ಆಗ್ತಾ ಇದೆಯಂತೆ. ಅವರಿಗೆ ಹೈಕಮಾಂಡ್ ಅವಕಾಶವನ್ನು ಮಾಡಿಕೊಡುತ್ತೆ. ಯಾಕಂದ್ರೆ ಟ್ರಿಕಿ ಸಿಚುವೇಶನಲ್ ಕಾಂಗ್ರೆಸ್ನ ಈ ಅಂತರ್ಯುದ್ಧ ಬಂದು ನಿಲ್ತಾ ಇದೆ. ಲಾಸ್ಟ್ ಟೈಮ್ ಎಲ್ಲ ನಿಮಗೆ ನೆನಪಿರ್ಬೋದು, ಜಮೀರ್ ಅಹಮದ್ ಖಾನ್ ಅವರು ಪದೇ ಪದೇ ಮಾತಾಡ್ತಾ ಇದ್ದಾಗ ಬಾಯಿ ಮುಚ್ಕೊಂಡಿರ್ಬೇಕು ಅಂತ ಅಗ್ರೆಸಿವ್ ಆಗಿ DK ಶಿವಕುಮಾರ್ ಮಾತಾಡಿದ್ರು. ಅಂತವರೇ ಈಗ ಸುಮ್ಮನೆ ಆಗ್ಬಿಟ್ಟಿದ್ದಾರೆ. ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಬಹುದು ಎಷ್ಟು ಟ್ರಿಕಿ ಸಿಚುವೇಶನ್ ಸದ್ಯಕ್ಕೆ ಕಾಂಗ್ರೆಸ್ ಬಂದು ನಿಂತಿದೆ ಅಂತ.